ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ತಾರೀಖು 12/1/2025 ಜನವರಿ 12 ಐತಿ. ಇವತ್ತು ಸಂಡೇ. ಎಲ್ಲರ ಮನೆಗೂ ಸಂಡೇ ಸೂಟಿ ಇತ್ತಂದ್ರೆ ನಮ್ಮ ಮನ್ಯಾಗ ಮಂಡೇ ಸೂಟಿ ನೋಡ್ರಿ. ನಮ್ಮ ಹುಡುಗರ್ದೆಲ್ಲ ಮಂಡೇ ಸೂಟಿ ಇರ್ತೈತಿ. ಮುಂಜಾನೆ ಕೆಲಸ ಸ್ಟಾರ್ಟ್ ಆಗೈತಿ. ಕಸ ಹುಡುಗಿದಾದ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ಹಾಗೆ ನನ್ನ ಚಾನಲ್ನಲ್ಲಿ ವ್ಲಾಗ್ ಜೊತೆಗೆ ಸ್ಟಡಿ ವ್ಲಾಗ್ ಕೂಡ ಅಪ್ಲೋಡ್ ಮಾಡಾಕತ್ತೀನಿ. ಇನ್ನೂ ಯಾರು ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಪ್ಲೇಲಿಸ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ಜಸ್ಟ್ 2 ವಿಡಿಯೋಗಳು ಅಪ್ಲೋಡ್ ಆಗ್ಯಾವು. ಆಲ್ರೆಡಿ ನಾನು ಸ್ಟಡಿ ಸ್ಟಾರ್ಟ್ ಮಾಡಿ 1 ವೀಕ್ ಆಯಿತು. ಅದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಿದೆ, ಬಟ್ ವಿಡಿಯೋಸ್ಗಳಲ್ಲಿ ತೋರ್ಸಾಕ್ತಿದ್ದು ಜಸ್ಟ್ ಈಗ 1 ವೀಕ್ ಆಯ್ತು ಅಷ್ಟೇ. ಹಾಗೂ ಈ ಸ್ಟಡಿ ವ್ಲಾಗ್ ಮಾಡೋದ್ರಿಂದ ನನಗೂ ಯೂಸ್ ಐತಿ. ಅದ್ರ ಜೊತೆಗೆ ನೀವು ಕೂಡ ಮೋಟಿವೇಟ್ ಆಗ್ತೀರಿ ಮತ್ತು ಒಬ್ರಿಗೊಬ್ರು ಶೇರ್ ಮಾಡೋದ್ರಿಂದ ಏನು ಸ್ಟಡಿ ಮಾಡಾಕತ್ತೀವಿ ಅನ್ನೋದ್ರಿಂದ ಹೆಲ್ಪ್ ಆಗ್ತೈತಿ ಅಂಥೇಳಿ ನನ್ನ ಉದ್ದೇಶ. ಮತ್ತು ಆಲ್ರೆಡಿ ನಂದು TET ಪಾಸ್ ಆಗಿರೋದ್ರಿಂದ ಕೆಲವೊಂದು ಟ್ರಿಕ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಈ ವ್ಲಾಗ್ಗಳನ್ನು ಸ್ಟಾರ್ಟ್ ಮಾಡೀನಿ. ಆದಷ್ಟು TET ಪೇಪರ್ 1ಗೆ ಫೋಕಸ್ ಮಾಡಿರಿ, ಯಾಕಂದ್ರೆ PST ಕಾಲ್ ಫಾರ್ಮ್ ಆಗೋದ್ರೊಳಗೆ ಐತಿ. ಅದಕ್ಕೋಸ್ಕರ ನನಗೆ ಮುಂಜಾನೆ ಓದೋಕೆ ಟೈಮ್ ಸಿಗಂಗಿಲ್ಲ. ನಮ್ಮದು ನೈಟ್ ಮನ್ಕೊಳ್ಳೋದೇ ಲೇಟ್ ಆಗಿಬಿಡ್ತೈತಿ. ನಾರ್ಮಲಿ ನಾವು 12-12:30 ಮನ್ಕೋತಿದ್ವಿ. ಈಗ ಸ್ವಲ್ಪ ಸ್ಟಡಿ ಮಾಡೋದ್ರಿಂದ ನಾನು 1-1:30 ಮಕ್ಕೊಳಕ್ತೀನಿ ಡೈಲಿ. ಅದಾದಮೇಲೆ ನಂಗೆ ನೆಶಿಗ್ನಾಗ ಹೇಳೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ನಾನು 6-6:30 ಎದ್ದು ಮನೆ ಕೆಲಸನೇ ಸ್ಟಾರ್ಟ್ ಮಾಡ್ತೀನಿ. ಈಗ ನಮ್ಮ ಕಾಕಾರು ಊರಿಂದ ಬಂದಿದ್ರು, ಅವ್ರ ಜೊತೆ ನಾನು ಬಿಸಿನೀರು ಕಾಸ್ಕೊಂಡು ಇಬ್ಬರು ಬಿಸಿನೀರು ಕುಡ್ಕೊತ ಮಾತಾಡಕತ್ತೀವಿ. ಕಸ ಎಲ್ಲ ಗುಡಿಸಾದ್ಮೇಲೆ 5 ನಿಮಿಷ ಈ ರೀತಿ ಕುಂತು ಬಿಸಿನೀರು ಆಗಿರ್ಬೋದು, ಚಹಾ ಆಗಿರ್ಬೋದು ಕುಡಿದು ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಲಾಸ್ಟ್ ವ್ಲಾಗ್ನಲ್ಲಿ ತೋರಿಸಿದ ಬೆಳಿಗ್ಗೆ ನಮ್ಮ ತಮ್ಮನ ಜೊತೆ ಚಹಾ ಕುಡ್ಕೋತ ಕುಂತಿದ್ದು ಅವ್ರ ಅಪ್ಪ ಇವರು. ಅವನು ಪೂರ್ತಿ ಲಾಸ್ಟ. ಈ ನಮ್ಮ ಕಾಕರು ಲಾಸ್ಟ್ ನೋಡ್ರಿ, ಸಣ್ಣವ್ರು ಇವರು ಕೂಡ. ನಮ್ಮ ತಮ್ಮನೂ ಕೂಡ ಲಾಸ್ಟ್. ಎಲ್ಲದರೊಳಗೂ ಸಣ್ಣವನು ಅವನೇ. ಹುಡುಗರು ಸ್ಕೂಲಿಗೆ ಹೋಗ್ತಾರೆ, ಅದಕ್ಕೋಸ್ಕರ ಈಗ ಅಡುಗೆ ಮಾಡಬೇಕು. ಡಬ್ಬಿ ಏನು ಕಟ್ಕೊಂಡು ಹೋಗಂಗಿಲ್ಲ. ಸಂಡೇ ಹಾಫ್ ಡೇ ಇರ್ತೈತಿ. ಜಸ್ಟ್ ಒಂದು ಚಪಾತಿ ಉಂಡು ಹೋಗ್ಬಿಡ್ತಾರೆ. ಒಂದೊಂದು ಸರ್ತಿ ಬಿಸ್ಕಿಟ ಚಹಾ ತಿಂದು ಹೋಗ್ತಾರೆ. ಇವತ್ತು ಫುಲ್ ಹಾಫ್ ಡೇ ಐತಿ. ಅಂದರೆ ಪ್ರತಿ ರವಿವಾರನೂ 12 ಗಂಟೆಗೆ ಬಿಡ್ತೈತಿ ಸ್ಕೂಲ. ಈ ಸರ್ತಿ 1:15 ಐತಿ. ಹೀಗಾಗಿ ಊಟನೇ ಮಾಡಿ ಹೋಗ್ತಾರೆ ಅವರು. ಅವ್ರ ಸಂಬಂಧ ಚಪಾತಿ ಮಾಡಾಕ್ತೈತಿ. ಮತ್ತು ಎಲ್ಲ ಸ್ಟಡಿ ವ್ಲಾಗ್ಗಳನ್ನು ನೋಡಾಕತ್ತೀರಿ ಅಂತ ಅಂದ್ಕೊತೀನಿ. ಯಾರು ಹೊಸದಾಗಿ ನೋಡಾಕ್ತೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಮತ್ತು ನಿಮಗೂ ಕೂಡ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಬಂದುಬಿಡ್ತೈತಿ. ಅದಕ್ಕೋಸ್ಕರ ನಮ್ದು ಒಳಗೆ ಅಡುಗೆ ಮನೆಗೆ ಅಡುಗೆ ನಡೆದೈತಿ. ಹಾಲ್ನಾಗ ಹುಡುಗರೆಲ್ಲ ರೆಡಿಯಾಗಿ ಈ ರೀತಿ ತಮ್ಮ ಕೆಲಸದೊಳಗೆ ಅವರು ಬ್ಯುಸಿ ಆಗ್ಯಾರ. ಅಕ್ಷರಾಂದು ಜನವರಿ 26ಕ್ಕೆ ಪ್ರೋಗ್ರಾಮ್ ಐತಿ, ಡ್ಯಾನ್ಸ್ ಪ್ರೋಗ್ರಾಮ. ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಾಕ್ತಿದ್ಲು. ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಅದನ್ನು ಫುಲ್ ಡ್ಯಾನ್ಸ್ ಪೂರ್ತಿ ಕಲ್ತಾದ್ಮೇಲೆ ಅಪ್ಲೋಡ್ ಮಾಡ್ತೀನಿ. ಹುಡುಗರೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನಮ್ಮ ಕೆಲಸ ನಡೆದಿತ್ತು. ಅದ್ರ ಜೊತೆಗೆ ನಮ್ಮ ಅತ್ತೆಯವರು ಕೂಡ ಭೋಗಿ ಮತ್ತು ಸಂಕ್ರಾಂತಿ ಹಬ್ಬದ ಸಲುವಾಗಿ ಸಜ್ಜಿ ರೊಟ್ಟಿ ಮಾಡಾಕ್ತಿದ್ರು. ಅವರಷ್ಟು ತೆಳ್ಳಗೆ ನಮಗೆ ಮಾಡೋಕ್ಕೆ ಬರೋಂಗಿಲ್ಲ. ಡೈಲಿ ಒಂದು 8-10 ರೊಟ್ಟಿ ಆದರೆ ರಗಡಾಗಿಬಿಡ್ತಾವೆ ನಮಗೆ. ಹೀಗಾಗಿ ಜಾಸ್ತಿ ತೆಳ್ಳಗೆ ಮಾಡೋದು ರೂಢನೇ ಇಲ್ಲ. ಮತ್ತು ಈ ಪೂರ್ತಿ ರೊಟ್ಟಿ ಮಾಡೋ ವಿಡಿಯೋವನ್ನು ಆಲ್ರೆಡಿ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡಿ ನಾನು ಅದನ್ನು ನೋಡಬೇಕು ಅಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿನಿ ನೋಡಿರಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಸಜ್ಜಿ ರೊಟ್ಟಿ ಮಾಡೋದನ್ನು ನೋಡ್ಬೋದು. ನಮ್ಮ ಅತ್ತೆಯರು ಮಾಡಾಕ್ತಿದ್ರು. ಎಲ್ಲ ಕೆಲಸ ಮುಗಿದಾದ್ಮೇಲೆ ಫ್ರೆಶ್ ಆಗಿ ಮತ್ತು ಓದ್ಲಕ್ಕೆ ಕುಂತೀನಿ. ಈಗ 2 ಗಂಟೆ ಆಗೈತಿ. ಮಿನಿಮಮ್ 1:15 ತನಕ ನಮ್ಮ ಕೆಲಸ ಆಗೇ ಆಗ್ತೈತಿ. ಒಂದೊಂದು ಸರ್ತಿ ಜಾಸ್ತಿ ಆಗಿಬಿಡ್ತೈತಿ 2-2:30 ತನಕ. ಇವತ್ತು 2 ಗಂಟೆಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಓದ್ಕೋತಾ ಕುಂತೀನಿ. ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆಗಿರ್ತೈತಿ. ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಬಂದು ಕುಂತ್ಬಿಡ್ತೀನಿ. ಈಗ 2 ಗಂಟೆಯಿಂದ ನಮ್ಮ ಹುಡುಗರು ಬರೋ ತನಕ ಓದ್ಕೋತಾ ಕುಂತಿದ್ದೆ.
ಈಗ ಸೈಕಾಲಜಿ ತೊಗೊಂಡು ನೋಡ್ರಿ, ಫಸ್ಟಿಗೆ ಫ್ರೆಶ್ ಇದ್ದಾಗ ಒಂದು ಸ್ವಲ್ಪ ಸೈಕಾಲಜಿ ಓದ್ಕೊಂಡು ಮುಗಿಸ್ಬಿಡ್ತೀನಿ. ಯಾಕಂದ್ರೆ ಸ್ವಲ್ಪ ಡೀಪಾಗಿ ಓದಬೇಕಾಗ್ತೈತೆ ಸೈಕಾಲಜಿ. ಉಳ್ಕಿದ ಇ ವಿ ಎಸ್ ಅದು ಸ್ವಲ್ಪ ಮೊದ್ಲಿಂತನೇ ಓದಿದ್ವೇ ಇರ್ತಾವೆ, ಸಣ್ಣವರಿದ್ದಾಗಿಂತ ಓದಿದ್ದು ಸ್ವಲ್ಪ ಪಟ್ನೆ ತಲೆಗೆ ಹಾಕ್ತಾವು. ಆದರೆ ಇದು ಫ್ರೆಶ್ ಮೂಡ್ ಇದ್ದಾಗನೇ ಓದ್ಬೇಕು ನೋಡ್ರಿ. ಸೈಕಾಲಜಿ ಫಸ್ಟಿಗೆ ಅದನ್ನು ಓದಿ ಮುಗಿಸಿದ್ವಿ ಅಂದ್ರೆ ಡೈಲಿ ಒಂದು 8-10 ಪೇಜ್ ಅಂತ ಟಾರ್ಗೆಟ್ ಇಟ್ಕೊಂಡಿನಿ. 8ರಿಂದ 10 ಪೇಜ ಅಷ್ಟು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಬೇರೆ ಸಬ್ಜೆಕ್ಟನ್ನು ತೊಗೋತೀನಿ. ನಾನು ರೆಫರ್ ಮಾಡಾಕ್ತಿದ್ದು ವಾಮದೇವಪ್ಪ ಅವ್ರ ಬುಕ್ಕ. ಅವ್ರದ್ದು 300 to 350 ಪೇಜಸ್ ಅದಾವು. ಅದು ನಾವು ದಿವಸ 8-10 ಪೇಜ್ ಓದಿದ್ವಿ ಅಂತಂದ್ರೆ ಒಂದು ತಿಂಗಳಲ್ಲಿ ಈ ಬುಕ್ಕನ್ನು ಡೀಟೇಲಾಗಿ ಕಂಪ್ಲೀಟ್ ಮಾಡ್ಬೋದು. ಅದ್ರ ಜೊತೆಗೆ ನೋಟ್ಸ್ ಕೂಡ ನೀಟಾಗಿ ಮಾಡ್ಕೊಳಕ್ಕೆ ಬರ್ತೈತಿ. ನೆಕ್ಸ್ಟ್ ನಮಗೆ ಎಕ್ಸಾಮ್ದು ಡೇಟ್ ಫಿಕ್ಸ್ ಆಗನೇ ಜಸ್ಟ್ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತೈತಿ. ಈಗ ಡೀಪಾಗಿ ಓದಿ ನಮ್ಗೆ ಯಾವ್ದು ಬೇಕೋ ಆ ಪಾಯಿಂಟನ್ನು ನೀಟಾಗಿ ಬರ್ಕೊಂಡು ಇಟ್ಕೊಂಡ್ವಿ ಅಂತಂದ್ರೆ ಜಸ್ಟ್ ಅವಾಗ ರೀಡ್ ಮಾಡಿದ್ವಿ ಅಂದ್ರೆ ಫುಲ್ ರಿವಿಷನ್ ಆಗ್ತೈತಿ. ಅದ್ರ ಜೊತೆಗೆ 9 ಗಂಟೆ ಕ್ಲಾಸಲ್ಲಿ ನಾನು SR ಎಜುಕೇಷನ್ದವ್ರದ್ದು ಲೈವ್ ಕ್ಲಾಸ್ ನೋಡ್ತೀನಿ ಸೈಕಾಲಜಿದು. ಅವರು ಕೂಡ ಕ್ವೆಶನ್ಸ್ ಜೊತೆಗೆ ಟಾಪಿಕ್ಸ್ಗಳನ್ನು ಕೂಡ ಕಂಪ್ಲೀಟ್ ಕವರ್ ಮಾಡ್ಕೊಳಾಕ್ತಾರೆ. ಹೀಗಾಗಿ ಎರಡೂ ಅನುಕೂಲ ಆಗ್ತೈತೆ ನನಗೆ. ಮತ್ತು ನಿಮಗೆ ಯಾವುದು ಬೆಸ್ಟ್ ಬುಕ್ ಅನ್ನಿಸ್ತೈತಿ ಸೈಕಾಲಜಿಗೆ ಅನ್ನೋದನ್ನು ನನಗೂ ಕೂಡ ಶೇರ್ ಮಾಡಿರಿ. ನಾನು ಇಷ್ಟು ವರ್ಷ ಆದ್ರೂ ಇದೊಂದೇ ರೆಫರ್ ಮಾಡೀನಿ. ಅದಾದಮೇಲೆ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಶೇಂಗಾದ ಹೋಳಿಗೆ ಮಾಡೋದಿತ್ತು ಹಬ್ಬಕ್ಕೋಸ್ಕರ. ಈಗ ಎಲ್ಲ ಕೆಲಸ ಮುಗಿಸಿ, ಊಟ ಮುಗಿಸಿ, ಶೇಂಗಾದ ಹೋಳಿಗೆದು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ರಾತ್ರಿ 10:20 ಆಗೈತೆ ನೋಡ್ರಿ. ಎಲ್ಲ ಹುಡುಗರು ಸೇರಿ ಅಕ್ಷೋರ ಅಪ್ಪರ ಜೊತೆ ಲೂಡೋ ಆಡಾಕ್ತಾರೆ. ನಮ್ದು ಈ ಕಡೆ ಸ್ಟಡಿ ನಡೆದೈತಿ. ಸಂಜಿನಾಗ ಆಗಲೇ ಇಲ್ಲ, ಅದಕ್ಕೋಸ್ಕರ ಪಟ್ನೆ ಬರೋಣ ಅಭ್ಯಾಸಕ್ಕೆ ಕುಂತೀನಿ. ಇ ವಿ ಎಸ್ ಕವರ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಮನೆ ಕೆಲಸದೊಳಗೆ ಹಬ್ಬದೊಳಗೆ ಕಂಪ್ಲೀಟ್ ಆಗವಲ್ತದು. ಈಗ ಈ ಟಾಪಿಕ್ಕಿಗೆ ಅದೀನಿ. 11:25 ಆಗೈತಿ. ಈಗ ನಿದ್ದೆ ಬರೋ ತನಕನೂ ಇದನ್ನು ನೋಟ್ಸ್ ಮಾಡ್ಕೋತೀನಿ. ಇ ವಿ ಎಸ್ 5th ಕ್ಲಾಸಿಂದು. ಈಗ 12:20 ಆಗೈತಿ. ಬಾನಂಗಳ ಟಾಪಿಕ್ಕಿಗೆ ಅದೀನಿ ನೋಡ್ರಿ. ಇಷ್ಟೊತ್ತನ ಶಕ್ತಿ ಪಾಠ ಆಯಿತು. ಈಗ ಬಾನಂಗಳ ಅಂಥೇಳಿ 5ನೇ ಕ್ಲಾಸ್ನಾಗ ಆಕಾಶಕಾಯಗಳ ಬಗ್ಗೆ ಟಾಪಿಕ್ ಅದ. ಅದ್ರ ಬಗ್ಗೆ ನಾನು ನೋಟ್ಸ್ ಮಾಡ್ಕೊಳಾಕ್ತೀನಿ. ಭಾಳ ಚಂದ ಕೊಟ್ಟಾರ. ಡೀಟೇಲಾಗಿ ಫುಲ್ ತಲೆ ಒಳಗೆ ಫಿಕ್ಸ್ ಆಗಬೇಕು ಓದ್ಕೊಂಡ್ವಿ ಅಂತಂದ್ರೆ ಆ ರೀತಿ ಕೊಟ್ಟಾರ. ಗ್ರಹಗಳು, ಉಪಗ್ರಹಗಳು, ಸೌರವ್ಯೂಹ ಮತ್ತು ಉಲ್ಕೆಗಳು, ಕ್ಷುದ್ರ ಗ್ರಹಗಳು ಎಲ್ಲದ್ರ ಬಗ್ಗೆನೂ ಕೊಟ್ಟಾರ. ನೀಟಾಗಿ ಒಂದು ಸರ್ತಿ ಓದ್ಕೊಂಡ್ವಿ ಅಂತಂದ್ರೆ ಫಿಕ್ಸ್ ಆಗಿಬಿಡ್ತೈತಿ. ಅದ್ರ ಜೊತೆಗೆ ನೋಟ್ಸ್ ಕೂಡ ಮಾಡ್ಕೊಂಡ್ವಿ ಅಂತಂದ್ರೆ ಮತ್ತೊಮ್ಮೆ ಬುಕ್ ತೆಗೆದು ಓದ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ, ಜಸ್ಟ್ ಪಾಯಿಂಟ್ಸ್ ಓದ್ಕೋಬೋದು. ಸಂಜೆ ಟೈಮ್ನಾಗ ಓದ್ಕೊಳ್ಳೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ರಾತ್ರಿ ಕವರ್ ಮಾಡಿಕೊಂಡೆ. 11:15ರಿಂದ 1:15, 1:15 ತನಕ ಓದ್ಕೊಂಡೀನಿ. ಇವತ್ತು ಒಂದು 4 ತಾಸು ಅಭ್ಯಾಸ ಆಯ್ತು ನೋಡ್ರಿ ಅಷ್ಟೇ. ಮನೆ ಕೆಲಸದೊಳಗೆ ಆಗಲಿಲ್ಲ ಜಾಸ್ತಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ. ನಮಸ್ಕಾರ.